ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರಘು ಟ್ರೂ ಸೊಲ್ಯೂಷನ್ಸ್. ಇವಾಗ ತುಂಬ ಫ್ರಾಡ್ ಟ್ರೇಡರ್ಸ್ ಇದ್ದಾರೆ. ಅದರಿಂದ ನೀವು ಎಚ್ಚೆತ್ಕೊಳ್ಳೋದು ಹೇಗೆ, ಯಾರ್ಯಾರು ಫ್ರಾಡ್ ಟ್ರೇಡರ್ಸ್ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗತ್ತೆ. ಟ್ರೇಡ್ ಅಂದರೆ ಈಗೇನೆಂದರೆ, ನೀವು ಹೊಸ್ದಾಗಿ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಅದರಲ್ಲಿ ಇನ್ಫಾರ್ಮೇಷನ್ ತಗೊಂಡು ಯಾರ್ಯಾರು ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ ಅಂತ ತುಂಬ ಕಾಲ್ಸ್ಗಳು ಬರುತ್ತೆ. ಯಾವ ರೀತಿ, ಸರ್ ನಾನು ನಿಮಗೆ ಟ್ರೇಡ್ ಪ್ರೊವೈಡ್ ಮಾಡ್ತೀನಿ, ಮಂತ್ಲಿ ಇಷ್ಟು ಫೀಸ್ ಇರುತ್ತೆ, ಡೆಮೋ ಕಾಲ್ ಕೊಡ್ತೀನಿ, ತಗೊಳ್ಳಿ, ನೋಡಿ, ಪ್ರಾಫಿಟ್ ಬಂದರೆ ಕಂಟಿನ್ಯೂ ಮಾಡಿ ಅಂತ ಈ ಥರ ಫ್ರಾಡ್ ಟ್ರೇಡರ್ಸ್ಗಳಿರ್ತಾರೆ. ಏನಕ್ಕೆ ನಾನು ಈ ರೀತಿ ಹೇಳ್ತೀನಿ ಅಂತ ಅಂದರೆ, ನೀವು ದುಡ್ಡು ಕೊಡ್ತೀರಾ, ಕೊಟ್ಟರೂ ಕೂಡ ಅವರು 1 ಟ್ರೇಡು 2 ಟ್ರೇಡು ಪ್ರಾಫಿಟ್ ಕೊಡ್ತಾರೆ. ಮಿಕ್ಕಿದ್ದು ಏನಾಗುತ್ತೆ, ತುಂಬ ಲಾಸ್ ಆಗುತ್ತೆ ಅಂದರೆ ಅದು ಇದು ನನ್ನ ದೊಡ್ಡ ಅನುಭವದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೊಸ್ದಾಗಿ ಟ್ರೇಡಿಗೆ ಬಂದಾಗ ತುಂಬ 2-3 ಜನಕ್ಕೆ ಇದೇ ರೀತಿ ದುಡ್ಡು ಕೊಟ್ಟು ತುಂಬ ಫಸ್ಟ್ 2 ಟ್ರೇಡು ಚೆನ್ನಾಗಿ ಅವ್ರ ಮೇಲೆ ಹೋಗಿ ಬರೋದಕ್ಕೆ ಕೊಡ್ತಾರೆ. ಆಮೇಲೆ ಕೊಡೋದೆಲ್ಲ ಬರೀ ಲಾಸ್ ಟ್ರೇಡ್ಗಳು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಫೋನ್ ಮಾಡಿ ಕಾಲ್ಸ್ ಕೊಡ್ತೀನಿ, ಟ್ರೇಡ್ ಕೊಡ್ತೀನಿ, ಮಂತ್ಲಿ ಇಷ್ಟು ಫೀಸ್ ಇದೆ, ಅಥವಾ ಕಮಿಷನ್ ಬೇಸಿಸು, ಪ್ರಾಫಿಟ್ ವೈಸ್ ಬೇಸಿಸು, ಈ ಥರ ಎಲ್ಲ ನಿಮಗೆ ತುಂಬ ಫೋನ್ ಕಾಲ್ಗಳು ಬರ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮಣೆ ಹಾಕದೆ ನೀವೇ ಕಲಿತು ನೀವೇ ತಿಳ್ಕೊಂಡು ಟ್ರೇಡ್ ಮಾಡಿ, ಅದು ಬೆಸ್ಟು. ಅದಕ್ಕೋಸ್ಕರ ನಿಮಗೆ ಗೊತ್ತಿದೆ, ತುಂಬ ಜನ ಶೇರ್ ಮಾರ್ಕೆಟಲ್ಲಿ ಇಳಿದು ಲಾಸ್ ಮಾಡ್ಕೊಂಡಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ ಅಂತ ತುಂಬ ಕೇಳ್ತಿರ್ತೀರ. ಏನಕ್ಕೆ ಅಂತ ಅಂದರೆ, ಬಿಕಾಸ್ ಆಫ್ ದಿಸ್ ರೀಜನ್. ನೀವು ವಿಚಾರಗಳನ್ನ ತಿಳಿದೇ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟ್ನಲ್ಲಿ ನೀವು ಟ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದರೆ, ನನ್ನ ಅನುಭವದಲ್ಲಿ ನಿಮಗೆ ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಫೋನ್ ಕರೆಗೆ ನೀವು ಮೊಣೆ ಹೋಗಿ ದುಡ್ಡು ಹಾಕಿ ಲಾಸ್ ಮಾಡ್ಕೋಬೇಡಿ. ನಿಮಗೆಷ್ಟು ಗೊತ್ತಿದೆ ಅಷ್ಟೇ ಆಡಿ. ಕಡಿಮೆ ದುಡ್ಡು ತಗೊಂಡು ಪರ್ಚೇಸ್ ಮಾಡ್ಕೊಂಡು ಕಡಿಮೆ ದುಡ್ಡಲ್ಲಿ ಆಡಿ. ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನೀವೇ ತಿಳ್ಕೊತೀರ. ಜೊತೆಗೆ ಬಿಗಿನರ್ಸ್ ಟ್ರೇಡರ್ಸ್ಗೆ ಏನೇನು ತಿಳ್ಕೊಬೇಕು, ಏನೇನು ಆ್ಯಪ್ಗಳಿರಬೇಕು ಅನ್ನೋದನ್ನು ನಾನು ವಾಚ್ ಲಿಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿಕೊಂಡು ತಿಳ್ಕೊಂಡು ಆಡಿ. ಏನಕ್ಕೆ ಅಂದರೆ, ನಿಮ್ಮ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಸರಿ ಕಳ್ಕೊಂಡ್ರೆ ಮತ್ತೆ ಆಡೋದಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ನೀವು ತಿಳ್ಕೊಳ್ಳಿ, ತಿಳ್ಕೊಂಡಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.